ಹಲೋ, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ರಾಮು ಕಿಚನ್ಗೆ ಸ್ವಾಗತ. ಇವತ್ತು ನಾನು ಒಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಸ್ನ್ಯಾಕ್ ರೆಸಿಪಿ ಇದು. ಮಾಡೋದು ಹೇಗೆ ಅಂತ ಮೊದಲು ನೋಡ್ಕೊಳ್ಳೋದಕ್ಕೂ ಮೊದಲು ನಾವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ನೋಡಿ, ಇಲ್ಲಿ ನಾನು 2 ಮೀಡಿಯಮ್ ಗಾತ್ರದ ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪು ಮೀಡಿಯಮ್ ಸೈಜ್ ರವೆ, ಬಿಳಿ ಎಳ್ಳು, ಜೀರಿಗೆ, ಹಾಗೆ ಚಿಲ್ಲಿ ಫ್ಲೇಕ್ಸು, ಸ್ವಲ್ಪ ಉಪ್ಪು. ಇಷ್ಟಿದ್ರೆ ಸಾಕು, ಈ ಸ್ನ್ಯಾಕ್ಸ್ನ ರೆಡಿ ಆಗುತ್ತೆ. ಆಲೂಗೆಡ್ಡೆ ಸಿಪ್ಪೆ ತೆಗೆದು ನಾವು ಈ ರೀತಿ ಚೆನ್ನಾಗಿ ತುರ್ಕೋಬೇಕಾಗುತ್ತೆ. ತುರಿದಿರ್ತಕ್ಕಂಥ ಆಲೂಗೆಡ್ಡೆನ ನಾವು ಒಂದು ಬಟ್ಲಲ್ಲಿ ನೀರು ತಗೊಂಡು ಚೆನ್ನಾಗಿ ತೊಳ್ಕೋಬೇಕು. ಆಲೂಗೆಡ್ಡೆಯಲ್ಲಿ ಸ್ಟಾರ್ಚ್ ಅಂಶ ಇರುತ್ತಲ್ಲ, ಆ ಸ್ಟಾರ್ಚ್ ಅಂಶ ಹೋಗೋವರೆಗೂ ತೊಳ್ಕೋಬೇಕು. ಯಾಕೆ ಅಂದರೆ ಆ ಗಂಜಿ ಅಂಶ ಇದ್ದರೆ ಈ ಸ್ನ್ಯಾಕ್ಸು ಸಾಫ್ಟ್ ಆಗಿಬಿಡುತ್ತೆ, ಕ್ರಿಸ್ಪಿಯಾಗಿ ಬರೋಲ್ಲ ಅನ್ನೋ ಉದ್ದೇಶಕ್ಕೆ 2-3 ಬಾರಿ ನಾವು ನೀರು ಚೆಲ್ಲಿ ಚೆನ್ನಾಗಿ ಇಸ್ಕಿ ತೊಳ್ಕೊಬೇಕಾಗತ್ತೆ. ಆ ಗಂಜಿ ಅಂಶ ಹೋಗೋವರೆಗೂ, ಸ್ಟಾರ್ಚ್ ಅಂಶ ಹೋಗೋವರೆಗೂ ಚೆನ್ನಾಗಿ ಆಲೂಗೆಡ್ಡೆ ತೊಳೆದಿಟ್ಕೋಬೇಕು. ನೋಡಿ, ಈ ರೀತಿ ಉದುರುದ್ರಂಗೆ ಸ್ವಲ್ಪನೂ ಇದರಲ್ಲಿ ಸ್ಟಾರ್ಚ್ ಅಂಶ ಇಲ್ಲ. ಆ ರೀತಿ ನಾನು ತೊಳೆದು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ 1 ಸ್ಪೂನ್ ಜೀರಿಗೆ, ನಾನು ಇಲ್ಲಿ 2 ಹಸಿಮೆಣ್ಸಿನ್ಕಾಯಿನ ಉದ್ದಕ್ಕೆ ಸೀಳಿ ನಂತರ ಸಣ್ಣ ಸಣ್ಣಗೆ ಹೆಚ್ಚಿ ಹಾಕಿದ್ದೀನಿ. ಹಾಗೆ 2 ಸ್ಪೂನು ಬಿಳಿ ಎಳ್ಳು, ಅದನ್ನು ಸಹ ಸೇರಿಸಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದು ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡ್ಕೋಬಾರ್ದು, ಬಣ್ಣ ಬದಲಾಗಬಾರ್ದು. ನಂತರ ಇಷ್ಟಕ್ಕೆ ಸಾಕು. ಹೀಗಿರಬೇಕಾದ್ರೆ ನಾವು ರವೆ 1 ಕಪ್ ತೊಗೊಂಡಿದ್ದೆ ಅಲ್ವಾ, ಹಾಗಾಗಿ ಅದರಲ್ಲಿ 2 ಪ್ರಮಾಣ, 1 ಕಪ್ ರವೆಗೆ 2 ಕಪ್ಪು ನೀರು, ಅಷ್ಟು ನಾವು ನೀರು ಸೇರಿಸಿ, ನೀರು ಇನ್ನೇನು ಕಾಯ್ತಾ ಇದೆ ಅನ್ನೋಷ್ಟರಲ್ಲೇ ನಾವು ತುರಿದಿಟ್ಕೊಂಡಿರ್ತಕ್ಕಂಥ ಆಲೂಗೆಡ್ಡೆನೂ ಸಹ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಈಗ ನಾನು ಒಣಮೆಣಸಿನ್ಕಾಯಿನ ಸ್ವಲ್ಪ ತರ್ತರಿಯಾಗಿ ಮಿಕ್ಸಿಗೆ ಆಡಿಸ್ಕೊಂಡಿದ್ದೆ. ಚಿಲ್ಲಿ ಫ್ಲೇಕ್ಸ್ ಇದ್ದರೆ ಅದನ್ನು ಸಹ ನಾವು ಸೇರಿಸ್ಕೋಬೋದು. ಸ್ವಲ್ಪ ತರ್ತರಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ರೆಡಿ ಆದಮೇಲೆ ನೋಡೋದಕ್ಕೂ. ನಂತರ ಈಗ ನೀರು ಕಾಯ್ದ ಮೇಲೆ ನಾವು ಒಂದು ಕಡೆಯಿಂದ ರವೆ, ಇನ್ನೊಂದು ಕಡೆಯಿಂದ ತಿರುಗಿಸ್ತಾ ನಾವು ಬಿಟ್ಕೋಬೇಕು. ಗಂಟಿಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಾಫ್ಟಾಗಿ ಒಂದು ಹಿಟ್ಟು ರೆಡಿ ಆಯಿತು ನೋಡಿ. ಈ ಅದಕ್ಕೆ ಬರೋವರೆಗೂ ನಾವು ಬೇಯಿಸ್ಕೋಬೇಕು. ಇಷ್ಟು ಬೆಂದರೆ ಸಾಕು, ಇನ್ನು ತುಂಬ ಏನು ಬೇಯೋದು ಬೇಡ. ಎಣ್ಣೆಲಿ ಕರಿತೀವಲ್ವ, ಹಾಗಾಗಿ ಮುಚ್ಚಳ ಮುಚ್ಚಿ ರವೆ ಅಳ್ಳೋವರೆಗೂ ನಾವು ಒಂದು 5 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ನಂತರ ಇದು ಮುಚ್ಚಳ ತೆಗೆದು ಈ ರೀತಿ ಮತ್ತೆಲ್ಲ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು. ಬೇಗ ತಣ್ಣಗಾಗಲಿ ಅನ್ನೋ ಉದ್ದೇಶಕ್ಕೆ ನಾನು ಒಂದು ಬೇರೆ ಪ್ಲೇಟಿಗೆ ವರ್ಗಾಯಿಸ್ತಾ ಇದ್ದೀನಿ ಹಿಟ್ಟನ್ನೆಲ್ಲ. ಈಗ 5 ನಿಮಿಷಗಳ ಕಾಲ ಆಗಿದೆ, ತಣ್ಣಗಾಗಿದೆ ಇದು. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾನು ಇದನ್ನು 4 ಭಾಗಗಳಾಗಿ ಮಾಡ್ಕೋತೀನಿ. ಈ ಹಿಟ್ಟನ್ನೆಲ್ಲ ನೋಡಿ 4 ಉಂಡೆಗಳಾಗಿ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದೊಂದು ಉಂಡೆ ತೆಗೆದು ನಾನು ಒಂದು ಮಣೆ ಮೇಲೆ ಈ ರೀತಿ ಚೆನ್ನಾಗಿ ಉದ್ದಕ್ಕೆ ಒಸ್ಕೋತೀನಿ. ಈ ರೀತಿ ಒಸ್ಕೊಳ್ಳೋದ್ರಿಂದ ನಮಗೆ ಬೇಗ ಉಂಡೆಗಳು ನಾವು ಮಾಡ್ಕೋಬೋದು. ನೋಡಿ, ಸ್ಮಾಲ್ ಸೈಜ್ಗೆ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಒಂದೊಂದು ತೊಗೊಂಡು ಈ ರೀತಿ ಸಿಲಿಂಡರ್ ಆಕಾರದಲ್ಲಿ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಮಾಡ್ಕೋಬೋದು. ನೋಡಿ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕೆಲವು ಬಾಲ್ ಶೇಪ್ಗೆ ಹಾಕಿದ್ದೀನಿ, ಕೆಲವು ಸಿಲಿಂಡರ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ನಮಗೆ ಇಷ್ಟಕ್ಕೆ ಬಂದ ಶೇಪಲ್ಲಿ ನಾವು ಮಾಡ್ಕೋಬೋದು. ಒಲೆ ಮೇಲೆ ಎಣ್ಣೆ ಕಾಯ್ದಿದೆಯಾ ಇಲ್ವಾ ಅಂತ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿದೆ. ನೋಡಿ, ಏನು ಬಂತು ಅಂದರೆ ಕಾದಿದೆ ಅಂತ. ಈ ಸಮಯದಲ್ಲಿ ನಾವು ರೆಡಿ ಮಾಡ್ಕೊಂಡಿರ್ತಕ್ಕಂಥ ಇದನ್ನೆಲ್ಲ ಹಾಕಿ ನಾವು ಕರಿಯೋದಕ್ಕೆ ಹಾಕೋಣ. ಸ್ವಲ್ಪ ಜಾಸ್ತಿ ಒಂದು 5 ನಿಮಿಷಗಳ ಕಾಲ ತಗೊಳ್ಳುತ್ತೆ ಇದು ಫ್ರೈ ಆಗೋದಕ್ಕೆ. ಚೆನ್ನಾಗಿ ಬೇಯಬೇಕು, ಕ್ರಿಸ್ಪಿಯಾಗಿ ಬರಬೇಕು, ಅದುವರೆಗೂ ನಾವು ಬೇಯಿಸ್ಕೋಬೇಕು. ನೋಡಿ, ಎಲ್ಲ ಫ್ರೈ ಆದ ನಂತರ ಮೇಲೆ ತೇಲಕ್ಕೆ ಆಗುತ್ತೆ. ಆಗ ಕಲ್ಲರು ಗೋಲ್ಡನ್ ಬ್ರೌನ್ ಬಂದಿರುತ್ತೆ. ಈ ಸಮಯದಲ್ಲಿ ಇದು ರೆಡಿಯಾಗಿದೆ ಅಂತ ನೋಡೋದಕ್ಕೂ ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಅಂಗಡಿಯಿಂದ ನಗ್ಗೆಟ್ಸ್ ತಂದು ತಿಂತೀವಲ್ಲ, ಅದೇ ರೀತಿಯೇ ಇರುತ್ತೆ ಇದು. ಮನೇಲಿ ಮಾಡಿಕೊಂಡು ಅಷ್ಟು ಖುಷಿನೂ ಇರುತ್ತೆ, ರುಚಿನೂ ಅಂಗಡಿ ನಗ್ಗೆಟ್ಸ್ಗೆ ಇರುತ್ತೆ. ಇನ್ನು ಉಳಿದಿರ್ತಕ್ಕಂಥದ್ದನ್ನು ಸಹ ನಾನು ಹಾಕಿ ಎಲ್ಲ ಫ್ರೈ ಮಾಡ್ಕೋತೀನಿ. ಎಲ್ಲರೂ ನಿಮ್ಮ ಮನೆಗಳಲ್ಲಿ ಒಂದು ಸರಿ ಟ್ರೈ ಮಾಡಿ.
ಹೇಗೆ ಬರುತ್ತೆ ಅಂತ ಹೇಳಿ. ಎಲ್ಲರೂ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ನನ್ನ ಚಾನಲ್ನ ನೋಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಎಷ್ಟು ಗರ್ಗರಿಯಾಗಿ ಇದೆ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಒಳಗಡೆನೂ ಅಷ್ಟೇ, ಮುರಿದ್ರೆ ಎಷ್ಟು ಶಬ್ದ ಕ್ರಿಸ್ಪಿಯಾಗಿದೆ, ತಿನ್ನೋದಕ್ಕೂ ಅಷ್ಟೇ ಕುರು ಕುರು ಅಂತ. ಇದನ್ನು ಟೊಮೆಟೊ ಸಾಸ್ ಜೊತೆ ಅಥವಾ ಪುದೀನ ಚಟ್ನಿ ಜೊತೆ ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು. ಟೊಮೆಟೊ ಸಾಸ್ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು. ನಮಸ್ಕಾರ.